ದರೋಡೆ ಹಾಗೂ ಕೊಲೆಗೆ ಈಗ ಬೀದರ್ ಜನತೆ ಬೆಚ್ಚಿ ಬಿದ್ದಿದ್ದಾರೆ. ಎಟಿಎಂಗೆ ಹಣ ಹಾಕುವ ಸಿಬ್ಬಂದಿಯ ಮೇಲೆ ಫೈರಿಂಗ್ ಅನ್ನು ಮಾಡಿದ್ದಾರೆ. ಕಣ್ಣಿಗೆ ಖಾರದ ಪುಡಿಯನ್ನ ಎರಚಿ ದುಷ್ಕರ್ಮಿಗಳು ಫೈರಿಂಗ್ ಅನ್ನು ಮಾಡಿದ್ದಾರೆ. ಎಲ್ಲರೆದುರೇ ದಾಳಿ ಮಾಡಿ ಹಣವನ್ನ ಕದ್ದೊಯ್ದಿದ್ದಾರೆ ಖದೀಮರು. ರಾಬರಿ ಅಂಡ್ ಮರ್ಡರ್ ಹಿಂದೆ 108 ಅನುಮಾನಗಳಿದೆ. ಗನ್ಮ್ಯಾನ್ ಇಲ್ಲದಿದ್ದನನ್ನ ಗಮನಿಸಿಯೇ ದರೋಡೆ ನಡೀತ. ಹೇಗೆ ಗಮನಿಸಕ್ಕಾಗತ್ತೆ? ಏಕಾಏಕಿ ಯಾರಾದ್ರೂ ಗಮನಿಸಕ್ಕಾಗತ್ತಾ? ಇವತ್ತು ತಡವಾಗಿ ಕೆಲಸಕ್ಕೆ ಬರೋದಾಗಿ ಗನ್ಮ್ಯಾನ್ ಹೇಳ್ತಾರೆ. ಈ ಮಾಹಿತಿ ಗೊತ್ತಿದ್ದೇ ದಾಳಿಯನ್ನ ಮಾಡಿದ್ರ ಶೂಟರ್ಸ್? ಈ ಪ್ರಶ್ನೆಗಳು ಅನುಮಾನಗಳಿಗೆ ಎಡೆ ಮಾಡಿ ಕೊಡ್ತಾ ಇದೆ. ಯಾಕೆ? ಆ ಗನ್ಮ್ಯಾನ್ ಹೇಳಿರುವಂತ ಮಾಹಿತಿ ನೇರವಾಗಿ ಹೋಗಬೇಕಾಗಿರುವಂಥದ್ದು ಅವರ ಏಜೆನ್ಸಿಗಳಿಗೆ ಹೋಗಬೇಕಾಗಿದೆ. ಅವರ ಡ್ರೈವರಿಗೆ ಮಾಹಿತಿ ಇರುತ್ತೆ, ಏಜೆನ್ಸಿಯಲ್ಲಿರುವಂಥವರಿಗೆ ಮಾಹಿತಿ ಹೋಗುತ್ತೆ. ಅದನ್ನು ಹೊರತುಪಡಿಸಿ ಇನ್ಯಾರಿಗೆ ಮಾಹಿತಿ ಹೋಗಬೇಕು? ಸೊ ಹಾಗಾಗಿ ಅದು ಅನುಮಾನಗಳಿಗೆ ಎಡೆ ಮಾಡಿ ಕೊಡ್ತಾ ಇದೆ ಅಂತ ಹೇಳ್ತಾರೆ. ಒಂದ್ ಕಡೆಗೆ ಡ್ರೈವರ್ ಒಳಗಡೆಗಿದ್ದೆ ನಾನು ಬ್ಯಾಂಕ್ನ ಒಳಗಡೆಗೆ ಅಂತ ಹೇಳ್ತಾರೆ. ಇನ್ನೊಂದು ಕಡೆಗೆ ಗನ್ಮ್ಯಾನ್ 1 ಗಂಟೆ ತಡವಾಗಿ ಬರ್ತೀನಿ ಅಂತ ಹೇಳಿದ್ರಂತಾರೆ. ಅಷ್ಟರೊಳಗೇನೆ ಆ ದುಡ್ಡನ್ನೆಲ್ಲ ತಗೊಂಡು ಹೋಗ್ತಾರೆ. ಹೇಗೆ? ಯಾಕೆ ಅನುಮಾನಕ್ಕೆ ಎಡೆ ಮಾಡಿ ಕೊಡ್ತಾ ಇದೆ? ಅದರ ಡೀಟೇಲ್ ವರದಿ ಇಲ್ಲಿದೆ ನೋಡಿ. ಬೀದರ್ನಲ್ಲಿ ಭಯಾನಕ ರಾಬರಿ ಅಂಡ್ ಮರ್ಡರ್. ಎಲ್ಲರೆದುರೇ ಹಾಡಹಗಲೇ ದುಷ್ಕರ್ಮಿಗಳ ಫೈರಿಂಗ್. ಬೆಚ್ಚಿ ಬೀಳಿಸುತ್ತೆ ರಾಬರಿಯ ಸಿಸಿಟಿವಿ ದೃಶ್ಯ. ಕರ್ನಾಟಕದ ಮುಕುಟಮಣಿ ಬಸವಣ್ಣನವರ ಕರ್ಮಭೂಮಿ ಬೀದರ್ ಇವತ್ತು ಅಕ್ಷರಶಃ ಬೆಚ್ಚಿ ಬಿದ್ದಿದೆ. ಬೀದರ್ ಅಷ್ಟೇ ಅಲ್ಲ, ಇವತ್ತಿನ ಈ ಘಟನೆ ಇಡೀ ರಾಜ್ಯವನ್ನೇ ಭಯ ಬೀಳಿಸಿದೆ. ಹೌದು, ಶಾಂತಿ ಸುವ್ಯವಸ್ಥೆಗೆ ಹೆಸರುವಾಸಿಯಾಗಿರುವ ವಿಶ್ವಗುರು ಬಸವಣ್ಣನವರ ಕರ್ಮಭೂಮಿಯಲ್ಲಿ ಇವತ್ತು ಹಾಡಹಗಲೇ ಸಿನಿಮೀಯ ರೀತಿಯಲ್ಲಿ ರಾಬರಿ ಅಂಡ್ ಮರ್ಡರ್ ನಡೆದಿದೆ. ಈ ಖತರ್ನಾಕ್ ರಾಬರಿಗೆ ಗಡಿ ಜಿಲ್ಲೆ ಬೀದರ್ ಜನರು ಅಕ್ಷರಶಃ ಬೆಚ್ಚಿ ಬಿದ್ದಿದ್ದಾರೆ. ಬೀದರ್ ಬಿಹಾರ ಆಗೋಯ್ತಾ ಅಂಥೇಳಿ ಜನ ಆತಂಕಗೊಂಡಿದ್ದಾರೆ. ರಾಬರಿ ಹಾಗೂ ಕೊಲೆಯ ದೃಶ್ಯಗಳೇ ಭಯಾನಕತೆಗೆ ಸಾಕ್ಷಿ. ಬೀದರ್ ನಗರದ ಹೃದಯ ಭಾಗದಲ್ಲಿ ಹಾಡಹಗಲೇ ಸಿನಿಮೀಯ ರೀತಿಯಲ್ಲಿ ಇಬ್ಬರು ದರೋಡೆಕೋರರು ಎಟಿಎಂಗೆ ಹಣ ತುಂಬುವ ಸಿಬ್ಬಂದಿ ಮೇಲೆ ಖಾರದ ಪುಡಿಯನ್ನು ಎರಚಿ ಗುಂಡಿನ ದಾಳಿ ನಡೆಸಿದ್ದಾರೆ. ಬೀದರ್ ಇತಿಹಾಸದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಹಾಡಹಗಲೇ ಓಪನ್ ಫೈರಿಂಗ್ ಆಗಿದೆ. ದರೋಡೆಕೋರರು 5 ಸುತ್ತು ಗುಂಡನ್ನು ಹಾರಿಸಿದ್ದಾರೆ. ಎಟಿಎಂಗೆ ಹಣ ಸಾಗಿಸ್ತಾ ಇದ್ದಂತಹ ಸಿಎಂಎಸ್ ಏಜೆನ್ಸಿಯ ಗಿರಿವೆಂಕಟೇಶ್ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದು, ಇನ್ನೊಬ್ಬ ಸಿಬ್ಬಂದಿ ಶಿವಕುಮಾರ್ ಸ್ಥಿತಿ ಗಂಭೀರವಾಗಿದೆ. 94 ಲಕ್ಷವಿದ್ದ ಬ್ಯಾಗ್ ಕದ್ದೊಯ್ದ ಖದೀಮರು. ಬೆಳಗ್ಗೆ 11 ಗಂಟೆ ಸುಮಾರಿಗೆ ಬೈಕ್ನಲ್ಲಿ ಬಂದ ಮುಸುಕುದಾರಿ ದರೋಡೆ ಗ್ಯಾಂಗ್ ಕಣ್ಣಿಗೆ ಖಾರದ ಪುಡಿ ಎರಚಿ ಫೈರ್ ಮಾಡಿ ಹಣದ ಪೆಟ್ಟಿಗೆಯನ್ನ ಕದ್ದೊಯ್ದು ಪರಾರಿಯಾಗಿದೆ. ಶಿವಾಜಿ ಸರ್ಕಲ್ ಬಳಿಯ ಹೃದಯ ಭಾಗದ ಎಸ್ಬಿಐ ಮೇನ್ ಬ್ರಾಂಚ್ ಮುಂದೆಯೇ ದುಷ್ಕರ್ಮಿಗಳು ಅಟ್ಟಹಾಸ ಮೆರೆದಿದ್ದಾರೆ. ಕಣ್ಣಿಗೆ ಖಾರದ ಪುಡಿಯನ್ನು ಎರಚಿ 5 ಸುತ್ತು ಫೈರಿಂಗ್ ಮಾಡಿ ದುಷ್ಕರ್ಮಿಗಳು ಕ್ಷಣಾರ್ಧದಲ್ಲಿ ದುಡ್ಡಿನ ಸಮೇತ ಎಸ್ಕೇಪ್ ಆಗಿದ್ದಾರೆ. ಬ್ಯಾಗ್ನಲ್ಲಿ ಸುಮಾರು 94 ಲಕ್ಷ ರೂಪಾಯಿಗಳೊಂದಿಗೆ ಕಾಲ್ಕಿತ್ತಿದ್ದಾರೆ. ಇನ್ನು ಎಟಿಎಂ ವಾಹನ ಚಾಲಕ ರಾಜಶೇಖರ್ ಘಟನೆಯನ್ನ ಬಿಚ್ಚಿಟ್ಟಿದ್ದು ಹೀಗೆ. ಒಳಗಿಂದ ಎಟಿಎಂ ಕ್ಯಾಶ್ ತುಂಬ್ಕೊಂಡು ಹೊಂಟಿದೇವ್ರಿ. ಒಳಗಿಂದ ನಾಲ್ ಗಾಡಿ ಬಲ್ಲಿದ್ದ, ಅಲ್ಲಿ ಒಳಗಿನ ಗಾಡಿ ಬಲ್ಲಿದ್ದ ಇಬ್ಬರು ಫೈರ್ ಮಾಡಿ ಕ್ಯಾಶ್ ಒಯ್ದು ಬಿಟ್ರ. ಅಷ್ಟೇ ಗೊತ್ತು. ಡ್ರೈವಿಂಗ್ ನಾ ಒಳಗಿದ್ದ, ನಾನು ಡ್ರೈವಿಂಗ್ ಮಾಡ್ತೀನಿ. ಬಟ್ ಒಳಗಿದ್ದ ಬರಸ್ತರೊಳಗೆ ಅವ್ರು ಫೈರ್ ಮಾಡಿ ಎಟಿಎಂ ಒಳಗೆ ತುಂಬಿಸ್ತೇವೆ ಕ್ಯಾಶು. ಇಲ್ಲಿಂದ ಕ್ಯಾಶ್ ತಗೊಂಡು ಗಾಡಿ ಒಳಗೆ ತುಂಬಿಸಪರಿ ಫೈರ್ ಆಗಿಬಿಟ್ಟು ಅವ್ರು 2 ವೀಲರ್ ಮೇಲೆ ಇದ್ದಾರೆ. ಹಣದ ಬಾಕ್ಸ್ ಹೊತ್ತೊಯ್ಯಲು ಪರದಾಟ. ರಾಬರಿ ಹಾಗೂ ಫೈರಿಂಗ್ನ ದೃಶ್ಯ ಬೆಚ್ಚಿ ಬೀಳಿಸುವಂತಿದೆ. ಎಲ್ಲರೆದುರೇ ಇಬ್ಬರ ಮೇಲೆ ಫೈರಿಂಗ್ ನಡೆಸಿದ ದುಷ್ಕರ್ಮಿಗಳು ಹಣದ ಬಾಕ್ಸ್ ಅನ್ನ ಹೊತ್ತೊಯ್ಯಲು ಪರದಾಡಿದ್ದಾರೆ. 94 ಲಕ್ಷವಿದ್ದ ದೊಡ್ಡ ಬಾಕ್ಸ್ ಅನ್ನ ಕೊಂಡೊಯ್ಯಲಿಕ್ಕೆ ತಿಣುಕಾಡಿದ್ದಾರೆ. 2 ಬಾರಿ ಹಣವಿದ್ದ ಬಾಕ್ಸ್ ಬಿದ್ದಿದೆ. 1 ಬಾರಿ ಹಣದ ಬಾಕ್ಸ್ ಕೂಡ ಓಪನ್ ಆಗಿ ದುಡ್ಡು ಚಲ್ಲಾಪಿಲ್ಲಿಯಾಗಿದೆ. ಸಿಸಿಟಿವಿಯಲ್ಲಿ ದರೋಡೆಕೋರರ ಒದ್ದಾಟ ಸೆರೆಯಾಗಿದೆ. ಸರ್, ಪ್ರಮುಖವಾಗಿ ಆ ಟೈಮಲ್ಲಿ ಏನಾಯ್ತು ಸರ್? ಎಷ್ಟು ಜನ ಇದ್ರು? ಯಾರು ಬಂದರು? ಏನು ಶೂಟ್ ಮಾಡಿದ್ರ? ಏನು ಮಾಡಿದ್ರು? ಇಬ್ಬರು ಅವ್ರು ಕಸ್ಟೋಡಿಯನ್ ಕ್ಯಾಶ್ ತರ್ಲಿಕ್ಕತ್ತಿದ್ರು. ಒಳಗಿಂದ ತರ್ಲಿಪರಿ ಅವರು ನಾವು ಒಳಗಡೆ ಇದ್ದ, ಅವರು ಸೌಂಡ್ ಬಂತು, ಫೈರ್ ಮಾಡ್ಲಿಕ್ಕತ್ತಿದ್ರು. ಫೈರ್ ಮಾಡಿ ಕ್ಯಾಶ್ ತೊಗೊಂಡು ಹೋಗ್ಬಿಟ್ಟು. ಏನಾಯ್ತು? ಯಾರು ಬಂದರು? ನಿಮ್ಗೆ ಏನು ಮಾಡಿದ್ರು? ಖಾರದ ಪುಡಿ ಹಾಕಿದ್ರ? ಅವ್ರು ಖಾರದ ಪುಡಿ ಹಾಕಿದ್ರೆ ಜಸ್ಟ್ ನಾವು ಒಳಗಡೆ ಇದ್ದ, ಒಳಗಿದ್ದ, ನಾವು ಅವ್ರಿಗೆ ನೋಡಿಲ್ಲ. ಬಂದ ತಕ್ಷಣ ಏನಾಯ್ತು? ಬಂದ ತಕ್ಷಣ ಫೈರ್ ಆಗಿತ್ತು. ನಾವು ಫೈರ್ ಆಗಿ ಸೌಂಡ್ ಹೊಂಟಿತ್ತು. ನಾವು ಒಳಗೆ ಗನ್ಮೆನ್ ಇರ್ತಾರೆ, ಅವ್ರಿಗೆ ಮತ್ತೆ ಕರಿಲಕ್ಕೆ ಹೋಗಿದ್ದ. ಅವ್ರು ಬರೋದ್ರ ಶೂಟ್ ಮಾಡಿ 2 ವೀಲರ್ ಮೇಲೆ ಕ್ಯಾಶ್ ಇಟ್ಕೊಂಡು ಹೋಗ್ಬಿಟ್ರು. ಎಷ್ಟು ಜನ ಇದ್ರಿ ಸಿಬ್ಬಂದಿಗಳು? ಇಬ್ಬರೇ. ನಾವು ಇಲ್ಲಿ ಸಿಬ್ಬಂದಿ 3 ಇದ್ದು. ಗನ್ಮೆನ್ 1 ತಾಸು ಲೇಟ್ ಮಾಡಿ ಬರ್ತೀನಿ ಅಂತಂದ್ರೆ. ಗನ್ಮೆನ್ ಬಂದಿರಲಿಲ್ಲ ಅಂತ. ಈಗ ಅಂದ್ರೆ ಎಲ್ಲೆಲ್ಲ ಹಾಕ್ತೀರಿ ಅಮೌಂಟ್? ಎಲ್ಲ ಎಟಿಎಂ ಒಳಗೆ ಹಾಕ್ಬಿಡ್ತೀವಿ. ಆದರೆ ಈಗ ಮುಸುಕುದಾರಿಗಳು ಏನು ಚಲನವಲ್ಲ ಏನು ಗೊತ್ತಾಯ್ತು ನಿಮ್ಗೆ? ಏನಾದ್ರು ಯಾರು ಏನು ನೋಡಿಲ್ಲ, ಅವ್ರು ಕಾಣಿಸಿಲ್ಲ ನನಗೆ. ಅವ್ರಿಗೆ ನಾನು ನೋಡಿಲ್ಲ. ಬ್ಯಾಕ್ ಸೈಡಿಂದ ಅಷ್ಟೇ 2 ವೀಲರ್ ಮೇಲೆ ಇಟ್ಕೊಂಡು ಹೋಗೋದು ನೋಡಿದ್ದಷ್ಟೇ. ಅಷ್ಟೇ. ಅಂದರೆ ಈಗ ಪ್ರಮುಖವಾಗಿ ಏನಾಯ್ತು ಈಗ ಸರ್? ಪ್ರೆಸೆಂಟ್ ಎಟಿಎಂ ಒಳಗೆ ಕ್ಯಾಶ್ ಗಾಡಿ ಒಳಗೆ ಹಾಕಪರಿ ಅವ್ರು ಇಲ್ಲೇ ಎಲ್ಲೋ ವಾಶ್ ಮಾಡ್ಲಿಕ್ಕತ್ತಿದ್ರು. ಏನು ಮಾಡಿದ್ರು, ಅವ್ರು ಯಾರಿದ್ರೇನೋ ಶೂಟ್ ಮಾಡಿ ಕ್ಯಾಶ್ ತೊಗೊಂಡು ತಗೊಂಡು
ನೀವು ಅಟ್ ಪ್ರೆಸೆಂಟ್ ಅವಾಗ ಇದ್ರೆ ಅವ್ ನಾವು ಒಳಗಿದ್ದ ATMದಾಗ ATM ಒಳಗಿಲ್ಲ ಅಲ್ಲಿಂದ ನಾವು ಹೊಂಟಿದ್ದ. ನೀವು ಬಂದಾಗಿದ್ರೆ ಅವರು ಅವ್ರು ಬಂದಾಗ ನಾ ಟೂ ವೀಲರ್ ಮೇಲೆ ವ್ಯಾನ್ ಕ್ಯಾಶ್ ತೊಗೊಂಡು ಹೋಗ್ಲಿಕ್ಕೆ ತಗೊಂಡು ನೋಡಿದ್ರೆ ಅಷ್ಟೇ ಕಾಣಿಸಂಗಿಲ್ಲ. ಅವರು ಟೂ ವೀಲರ್ ಮೇಲೆ ಅಷ್ಟೇ ಮೂವ್ ಆಗ್ಲಿಕ್ಕೆ ಇವ್ರು ಬಿದ್ದಿದ್ರು ಇವ್ರು ಕೆಳಗೆ ಬಿದ್ದಿದ್ರು. ಇನ್ನೊಬ್ಬರು ಶೂಟ್ ಆಗಿತ್ತಲ್ಲ ಅವ್ರು ಒಳಗೆ ಬಂದಿದ್ರು. ಒಳಗೆ ಬಂದಲ್ಲಿ ಚೇರ್ ಮೇಲೆ ಕುಂತಿದ್ರು. ಡೆತ್ ಆಗಿರೋ ಬಗ್ಗೆ ಹಾಂ ಅವ್ರ ಡೆತ್ ಆನ್ ದಿ ಸ್ಪಾಟ್ ಅವ್ರು ಹಾಗೆ ಬಿದ್ದಿದ್ರು, ಹಾಗೆ ಬಿಟ್ಟಿದ್ರು. ಇದು ಪ್ರಮುಖವಾಗಿ ಪ್ರತ್ಯಕ್ಷದರ್ಶಿ ಮಾತು ಅಂತ ಹೇಳೋದು. ಪ್ರಮುಖವಾಗಿ ಏನು ಏಜೆನ್ಸಿ ಇದ್ದಾರೆ, ಏಜೆನ್ಸಿ ಗಾಡಿ ಇದೆ, ಗಾಡಿಯ ಚಾಲಕ ಅವರು ಒಟ್ಟು 4 ಜನ ಸಿಬ್ಬಂದಿ ಇದ್ರು. ಇವತ್ತು ಗನ್ಮ್ಯಾನ್ ಬರೋಕ್ಕೆ ಲೇಟ್ ಆಗಿರುವಂಥದ್ದು. ಹೀಗಾಗಿ ಒಂದು ರೀತಿಯ ಏನು ಮುಸ್ಕುದಾರಿಗಳಿಬ್ಬರು ಏಕಾಏಕಿ ಬೈಕ್ನಲ್ಲಿ ಬಂದು ಒಂದು ರೀತಿಯ ಸಿನಿಮೀಯ ರೀತಿಯಲ್ಲಿ ರಾಬ್ರಿ ಮಾಡಿ ಹೋಗಿರುವಂಥ, ಅಂದರೆ ATM ಅದು ಫುಲ್ಲು ಹಣ ಏನಿದೆ ಅಮ್ಮ ಡ್ರಾ ಮಾಡ್ಕೊಂಡಂಥ ಹಣ ATM ಹಾಕಲು ಹಣ ತೆಗೆದುಕೊಂಡು ಪರಾರಿ ಆಗಿರುವಂಥದ್ದು. ಆರೋಪಿಗಳ ಬೆನ್ನು ಬಿದ್ದ ಬೀದರ್ ಪೊಲೀಸರು. ಇನ್ನು ವಿಷಯ ತಿಳಿದು ಸ್ಥಳಕ್ಕೆ SP ಪ್ರದೀಪ್ ಗುಂಟಿ ಹಾಗೂ ಪೊಲೀಸರ ತಂಡ, ಬೆರಳಚ್ಚು ತಜ್ಞರ ತಂಡ ಹಾಗೂ ಶ್ವಾನದಳ ಆಗಮಿಸಿ ಎಲ್ಲ ಆಯಾಮಗಳಲ್ಲೂ ಕೂಡ ತೀವ್ರ ಪರಿಶೀಲನೆ ನಡೆಸಿದೆ. ಹಣದ ಪೆಟ್ಟಿಗೆ ತೆಗೆದುಕೊಂಡು ಹೋದ ಇಬ್ಬರು ಖದೀಮರ ಬೆನ್ನು ಬಿದ್ದಿರುವ ಪೊಲೀಸರು ನಗರದಲ್ಲಿ ಎಲ್ಲಿ ಹೋದ್ರು ದರೋಡೆಕೋರರ ಚಲನವಲನದ CCTV ದೃಶ್ಯಗಳನ್ನು ಪರಿಶೀಲನೆ ಮಾಡ್ತಿದ್ದಾರೆ. ನಮ್ಮ ಬೀದರ್ ಸಿಟಿ SBI ಮೇನ್ ಬ್ರಾಂಚ್ ಎದುರುನೆ ಒಂದು ರಾಬರಿ ಕಮ್ ಮರ್ಡರ್ ಆಗಿದೆ. ಇಬ್ಬರು ಆರೋಪಿಗಳು ಬೈಕ್ ಮೇಲೆ ಬಂದು ಇಲ್ಲಿ ATM ವ್ಯಾನ್ಗೆ ದುಡ್ಡು ತುಂಬ್ತಾ ಇರುವಾಗ ಅವ್ರ ಮೇಲೆ ದಾಳಿ ಮಾಡಿ ಫೈರಿಂಗ್ ಓಪನ್ ಮಾಡಿ ಒಬ್ಬರನ್ನ ಕೊಲೆ ಮಾಡಿರ್ತಾರೆ, ಇನ್ನೊಬ್ಬರನ್ನ ಗಾಯಗೊಂಡಿರ್ತಾರೆ. ವಿತ್ ಮನಿ ಒಂದು ಟ್ರಂಕ್ ಪೆಟ್ಟೆ ಸಮೇತ ಅವರು ಬೈಕ್ ಮೇಲೇ ಪರಾರಿ ಆಗಿರ್ತಾರೆ. ತನಿಖೆ ಮುಂದುವರಿಯುತ್ತಾ ಇದೆ. ಗನ್ ಮ್ಯಾನ್ ಇಲ್ಲದೆಯೇ ಹಣ ಸಾಗಾಟ. ಏಜೆನ್ಸಿ ಸಿಬ್ಬಂದಿ ಗಿರಿ ವೆಂಕಟೇಶ್ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಏಜೆನ್ಸಿಯ ನಿರ್ಲಕ್ಷ್ಯದ ವಿರುದ್ಧ ಕಿಡಿಕಾರಿದ್ದಾರೆ. ಗಂಭೀರವಾಗಿ ಗಾಯಗೊಂಡ ಶಿವಕುಮಾರ್ನನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಹೈದರಾಬಾದ್ಗೆ ರವಾನಿಸಲಾಗಿದೆ. ಇನ್ನು ರಾಬರಿ ಅಂಡ್ ಮರ್ಡರ್ ಪ್ರಕರಣ ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. SBI ಬ್ಯಾಂಕ್ನಿಂದ 1 ಕೋಟಿಗೂ ಹೆಚ್ಚು ಹಣವನ್ನು ಡ್ರಾ ಮಾಡಿದ್ದು ಗನ್ಮೆನ್ ಇಲ್ಲದೆಯೇ ಸಾಗಾಟ ಮಾಡಲಾಗಿದೆ. ಗನ್ಮೆನ್ ಇಲ್ಲದೆ ಹಣ ಸಾಗಾಟ ಮಾಡಿದ್ದೇಕೆ ಅನ್ನುವಂತಹ ಪ್ರಶ್ನೆ ಮುನ್ನೆಲೆಗೆ ಬಂದಿದೆ. 1 ಗಂಟೆ ಲೇಟಾಗಿ ಬರ್ತೇನೆ ಅಂತ ಹೇಳಿದ್ರೂ ಕೂಡ ಹಣ ಡ್ರಾ ಮಾಡಿ ಆತುರ ಮಾಡಿದ್ದೇಕೆ, ಗನ್ಮೆನ್ ಲೇಟಾಗಿ ಬರ್ತೇನೆ ಅಂದಿದ್ದೇಕೆ, ಹೀಗೆ ನಾನಾ ಅನುಮಾನಗಳಿಗೆ ಈ ಎಲ್ಲ ವಿಚಾರಗಳು ಕೂಡ ಎಡೆ ಮಾಡಿಕೊಡ್ತಾ ಇದೆ. ಒಟ್ನಲ್ಲಿ ಹಾಡ ಹಗಲೇ ಸಿನಿಮೀಯ ರೀತಿಯ ರಾಬರಿ ಅಂಡ್ ಮರ್ಡರ್ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ. ದರೋಡೆಕೋರರ ಹೆಜ್ಜೆಯ ಜಾಡನ್ನ ಹಿಡಿದು ಪೊಲೀಸರು ಹುಡುಕಾಟವನ್ನ ಶುರು ಮಾಡಿದ್ದಾರೆ. ಕ್ಯಾಮರಾಮನ್ ಆಸಿಫ್ ಜೊತೆ ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಬೀದರ್.